ರವಿ, ನಮಗೆ ಈ ದೇಹ ಮುಖ್ಯನಾ ಆತ್ಮ ಮುಖ್ಯನಾ? ಅದೇ ಹೆಂಗೆ ಹೇಳೋಕ್ಕಾಗುತ್ತೆ, ತುಂಬ ಕಷ್ಟನಪ್ಪ. ಕಷ್ಟ ಅಲ್ವಾ? ಇವತ್ತಿನ ಕಗ್ಗ ನೋಡೋಣ. ಕಾಯ ಮಾತ್ರದುದಲ್ಲವಾತ್ಮ ಮಾತ್ರದುದಲ್ಲವಾ ಎರಡು ಮುಂದಾಗಲದು ಜೀವಲೀಲೆ. ತಾಯಿ ಒಲು ನಿನಗಾತ್ಮ ಮಡದಿ ಒಲು ಕಾಯವರಾಯವನು ಸರಿ ನೋಡು ಮಂಕುತಿಮ್ಮ. ತುಂಬ ಕಷ್ಟದ ಪ್ರಶ್ನೆ ಅನ್ಸುತ್ತೆ ನಮಗೆ, ದೇಹ ಮುಖ್ಯನಾ ಆತ್ಮ ಮುಖ್ಯನಾ ಅಂತ. ಯಾಕಂದರೆ ಎರಡೂ ಬೇಕು ಅನಿಸುತ್ತೆ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಗುಂಡಪ್ಪನವರಲ್ಲಿ. ಏನಂದರೆ, ಈ ಆತ್ಮ ಹೆಂಗಪ್ಪ ಅಂದರೆ, ಆತ್ಮ ನಮಗೆ ಗೊತ್ತಿದೆ. ಅಂದರೆ ತಾಯಿ ಗರ್ಭದಲ್ಲಿರೋ ದೇಹವನ್ನು ಆತ್ಮ ಬಂದು ಸೇರುತ್ತೆ. ಅದು ತಾಯಿ ಥರ ನೋಡ್ಬೇಕಂತೆ ಆತ್ಮನ ಯಾವಾಗಲೂ. ಮತ್ತು ಹೇಗೆ ನಮ್ಮ ಜೀವನದಲ್ಲಿ ತಾಯಿಯ ನಂತರ ಬರುವ ಮಡದಿ ಅಂದರೆ ಹೆಂಡತಿ, ಅದನ್ನು ದೇಹವನ್ನು ಆ ಥರ ನೋಡ್ಬೇಕಂತೆ, ಮಡದಿ ಥರ ನೋಡ್ಬೇಕಂತೆ. ಅಂದರೆ ತಾಯಿ ಆತ್ಮ, ದೇಹ ಮಡದಿ. ಹೇಗೆ ನಾವು ಎರಡನ್ನೂ ಬಿಟ್ಕೊಡೋಕ್ಕಾಗಲ್ಲ. ಒಂದು ಸಂಸಾರ ತುಂಬ ಚೆನ್ನಾಗಿರ್ಬೇಕಂದ್ರೆ ಎರಡನ್ನೂ ಬಿಟ್ಕೊಡ್ಬಾರ್ದು. ಎರಡನ್ನೂ ಸಮನ್ವಯ ಸಾಧಿಸಿದಾಗ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಆತ್ಮ ಮತ್ತು ದೇಹ ಎರಡರ ಮಧ್ಯೆ ಸಮನ್ವಯವನ್ನು ಕಾಯ್ದುಕೊಳ್ಬೇಕು. ಆಗ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ? ನಮಸ್ಕಾರಗಳು.